ಯಜಮಾನ್ ಹೆಸರೇನೋ ಹೇಳಿದ ಮಾತು ಕೇಳಲ್ಲ, ಕೋಪ ಜಾಸ್ತಿ ಇರವ, ಹಠ ಜಾಸ್ತಿ, ಅನುಮಾನ ಪೆದ್ದರೋಗ. ನೀವು ಯಾವ್ದು ಏನು ಮಾಡೋದು ಕೈ ಹಿಡಿಯಲ್ಲ, ಮನ್ಸಿಗೆ ಸಮಾಧಾನ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಒಂದಲ್ಲ ಒಂದು ಸಮಸ್ಯೆ ಜಾಸ್ತಿ, ಅಭಿವೃದ್ಧಿ ಕಡಿಮೆ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಸಫರ್ ಪಡ್ತೀರಿ. ಯಾವ್ದು ಮಾಡೋಕೆ ಹೋದ್ರೂ ಪೂರ್ಣ ಫಲ ಸಿಗ್ತಿಲ್ಲ, ಒತ್ತಡ ಜಾಸ್ತಿ, ಯಾವ್ದು ಏನು ಮಾಡೋಕೆ ಹೋದ್ರೂ ಕೈ ಎತ್ತಲ್ಲ, ಮನೇಲೇ ನೆಮ್ಮದಿ ಇಲ್ಲ, ಜೀವನನೇ ಬೇಡಪ್ಪ ಅನ್ನೋ ಮಟ್ಟಕ್ಕಾಗತ್ತೆ. ಏನು ಮಾಡೋಕ್ಕೂ ಸುತ್ತಾಟ, ಸಕ್ಸಸ್ ಕಡಿಮೆ, ಕೈ ಹಿಡಿ ಕೆಲಸಗಳು ಯಾವುದು ನಡೆಯಲ್ಲ, ಜೀವನನೇ ಬೇಡ ಅನ್ನೋ ಮಟ್ಟಕ್ಕಾಗತ್ತೆ. ಅದೇ ಕುಡಿಯೋದು ಬಿಡಬೇಕು, ಮತ್ತೆ ಹೇಳಿದ ಮಾತು ಕೇಳಂಗಾಗಬೇಕು. ಗಂಡ ಹೆಂಡತಿ ಇಬ್ರಿಗೂ ವೈಮನ್ಸ್ ಜಾಸ್ತಿ ಆಗ್ತದೆ, ಒಬ್ರು ಮತ್ತೊಬ್ರು ಹಿಡಿಯಲ್ಲ, ಜೀವನನೇ ಸಾಕಪ್ಪ ಅನ್ನೋ ಮಟ್ಟಕ್ಕಾಗುತ್ತೆ. ಖಂಡಿತ ಆಗುತ್ತೆ, ಏನು ಸಮಸ್ಯೆ ಇಲ್ಲ. 14 ತಿಂಗಳಲ್ಲಿ ಗಂಡು ಮಗು ಸಂಕಲ್ಪ ಆಗುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ಯಜಮಾನರು ಕರ್ಕೊಂಡ್ಬಂದು ಬಾಳೆಹಣ್ಣ ಪ್ರಸಾದ ಕೊಡ್ತೀವಿ, ಬಸವಪ್ಪನ ಹತ್ರ ಪಾದ ಇಡ್ಸಿ ಖಂಡಿತ ಕುಡಿಯೋದು ಬಿಡ್ತಾರೆ. ಹೋಗಿ ಒಂದು ಜ್ಯೂಸ್ ಮಾಡ್ಕೊಂಡು ಮಲ್ಲಿಡೆ ಒಂದು ಮನೆ ಬಾಗಿಲು ಹೊಡೆದಾಕಿ. ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮಂತ ನಾನೇ ಪರಿಹಾರ ಹೇಳ್ತೀನಿ. ಬೇಡ, ಕೈಯಲ್ಲಿ ಹಣಕಾಸು ಬರುತ್ತೆ, ನಿಲ್ಲಲ್ಲ, ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಬಂದಾಗ ನನ್ನ ಇಬ್ಬರು ಹಿಡ್ಕೊಂಡು ಬಂದು ನಡೆಯೋಕ್ಕಾಗಲ್ಲ. ನಾನು 3 ತಿಂಗಳು ಬೆಡ್ ಮೇಲೆ ಇದ್ದೆ, ಕುಂತ್ಕೊಳಕ್ಕಲ್ಲ. ಊಟ ಮಾಡಬೇಕಾದ್ರೆ ಸೋಫಾ ಮೇಲೆ ಕುಂತ್ಕೊಂಡು 3 ಸಲ ಮಲಗಿ ಎದ್ದು ಎಂಜಿಲ್ ಕೈಯಾಗೆ ಊಟ ಮಾಡ್ತಾಯಿದ್ದೆ, ಅಷ್ಟು ಸೀರಿಯಸ್ ಇದೆ. ಬಂದ ಮೇಲೆ ಇಲ್ಲಿ ನೋಡಿಸ್ಕೊಂಡು ಸ್ವಾಮೀಜಿನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸೇವೆ ಮಾಡಿದ್ರು. 5 ನೀರು ಹಾಕ್ಸ್ಬೇಕು, ಕವಡೆ ಶಾಸ್ತ್ರ ಕೇಳಿದೆ. ಕವಡೆ ಶಾಸ್ತ್ರ ಕೇಳಿದ್ಗೆ 5 ನೀರು ಹಾಕ್ಸ್ಕೊ, ನಿನ್ನ ಪರಿಹಾರ ಆಗುತ್ತೆ. ಕವಡೆ ಶಾಸ್ತ್ರ ಕೇಳಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ಕರೆಕ್ಟಾಗಿ ಹೇಳಿದ್ರು. 5 ನೀರು ಹಾಕ್ಸ್ಕೊ ಅಂತಂದರು. ಆಗ್ತಂದ್ರೆ 1 ನೀರಿಗೇ ಸ್ವಲ್ಪ ಕಮ್ಮಿ ಬಂತು, 2 ನೀರಿಗೆ ಸ್ವಲ್ಪ ಕಮ್ಮಿ ಬಂತು, ಹಂಗೆ 3 ನೀರು ಆಯಿತು, 5 ಆಯಿತು. 5 ಆದಮೇಲೆ ಅಮ್ಮವ್ರನ್ನ ನಾನು ಇದು ಕೇಳಿದೆ, ಏನು ವಾಗ್ದಾನ ಕೇಳಿದಾಗ ಎಡಗಡೆ ಕೊಡ್ತು. ನಿನಗೆ ಇಲ್ಲಿ ಕವಡೆ ಶಾಸ್ತ್ರದ ಏನದು ನಿನಗೆ ಇದಾಗಿದೆ, ವಾಮಾಚಾರ ಆಗಿದೆ ಅಂತ ಹೇಳಿದರು. ಸರಿ, ಇನ್ನೂ ವಾಮಾಚಾರ ಹೇಳ್ತಿಲ್ಲಪ್ಪ, ಇನ್ನು 2 ನೀರು ಹಾಕ್ಸ್ಕೊ. 2 ನೀರು ಇವತ್ತಿಗೆ 7 ಆಯಿತು. ಆರಾಮಾಗಿ ಓಡಾಡ್ತಾ ಇದ್ದೀನಿ, ಏನೂ ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ. ನಾವು ಸ್ವಾಮಿಯವರು ನಮಗೆ ತೀರ್ಥ ಸ್ನಾನ ಮಾಡಿಸಿ ಆರಾಮಾಗುತ್ತೆ ಅಂತ ಹೇಳಿದರು. ನಾವು ತೀರ್ಥ ಸ್ನಾನ ಮಾಡಿಸಿದಾಗಲಿಂದ ನಮಗೆ ಆರೋಗ್ಯದಲ್ಲಿ ಆರಾಮಾಗಿದೆ. ಮತ್ತು ಪ್ರತ್ಯಂಗಿನಿ ಹೋಮ ಮಾಡಿಸ್ಬೇಕು ಅಂತ ಹೇಳಿದರು. ನಾವು ಪ್ರತ್ಯಂಗಿನಿ ಹೋಮ ಮಾಡಿಸಿ ಎಲೆಯಲ್ಲಿ ನಮ್ಮ ಕಷ್ಟಗಳ ವಿಳೆದೆಲೆ, ಅರಳೆ ಎಲೆಯಲ್ಲಿ ನಮ್ಮ ಕಷ್ಟಗಳನ್ನು ಎಲ್ಲ ಬರೆದ್ಬಿಟ್ಟು ಹೋಮದಲ್ಲಿ ಹಾಕಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ.